ಕುಶಲನಗರದ ಐತಿಹಾಸಿಕ ದೇವಾಲಯ ಶ್ರೀ ಮಹಾಗಣಪತಿ ದೇವರ ವಾರ್ಷಿಕ 103ನೇ ರಥೋತ್ಸವ ಮಂಗಳವಾರ ಸಾವಿರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ಶ್ರದ್ಧಾಭಕ್ತಿಯಿಂದ ನೆರವೇರಿತು. ರಥೋತ್ಸವ ಹಿನ್ನೆಲೆಯಲ್ಲಿ ದೇವಾಲಯ ಸಮಿತಿ ವತಿಯಿಂದ ಬೆಳಗ್ಗಿನಿಂದಲೇ ದೇವರಿಗೆ ಪಂಚಾಮೃತ ಅಭಿಷೇಕ, ಏಕವಾರ ರುದ್ರಾಭಿಷೇಕ, ಪುಷ್ಪಾಲಂಕಾರ, ರಥಪೂಜೆ, ರಥಬಲಿ ನಂತರ ಗಣಪತಿ ದೇವರನ್ನು ರಥದಲ್ಲಿ ಪ್ರತಿಷ್ಠಾಪಿಸಿ ಮಧ್ಯಾಹ್ನ 1:30ಕ್ಕೆ ರಥೋತ್ಸವಕ್ಕೆ ಚಾಲನೆ ನೀಡಲಾಯಿತು. ಭಕ್ತಾದಿಗಳು ರಥಬೀದಿಯ ಮೂಲಕ ಆಂಜನೇಯ ದೇವಾಲಯದವರೆಗೆ ಭಕ್ತಿ ಘೋಷಣೆಗಳೊಂದಿಗೆ ರಥವನ್ನು ಎಳೆದರು. ರಥಕ್ಕೆ ಚಾಲನೆ ನೀಡುವ ಮುನ್ನ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ರಥದ ಮುಂದೆ ಓಂ ಆಕಾರದಲ್ಲಿ ಕರ್ಪೂರ ಆರತಿ ಬೆಳಗಿ ಸ್ವಾಮಿಯ ಘೋಷ ಮೊಳಗಿಸಿದರು. ಹರಕೆ ಹೊತ್ತ ಭಕ್ತರು ನೂರಾರು ಸಂಖ್ಯೆಯಲ್ಲಿ ಈಡುಗಾಯಿ ಅರ್ಪಿಸಿದರು. ದೇವಾಲಯದ ಪ್ರಧಾನ ಅರ್ಚಕ ಆರ್.ಕೆ. ನಾಗೇಂದ್ರ ಬಾಬು ನೇತೃತ್ವದಲ್ಲಿ ಅರ್ಚಕರ ತಂಡದಿಂದ ಪೂಜಾ ವಿಧಿವಿಧಾನಗಳು ಜರುಗಿದವು. ಕುಶಲನಗರ ಪಟ್ಟಣ ಸೇರಿದಂತೆ ಸುತ್ತಮುತ್ತಲ ವ್ಯಾಪ್ತಿಯ ಗ್ರಾಮಗಳ, ನೆರೆ ಜಿಲ್ಲೆಗಳ ಸಾವಿರಾರು ಸಂಖ್ಯೆಯ ಭಕ್ತಾದಿಗಳು ಪಾಲ್ಗೊಂಡಿದ್ದರು. ಜಾತ್ರೋತ್ಸವ ಅಂಗವಾಗಿ ದೇವಾಲಯವನ್ನು ವಿಶೇಷವಾಗಿ ಹೂಗಳಿಂದ ಸಿಂಗರಿಸಲಾಗಿತ್ತು. ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕ ಡಾ. ಮಂತರ್ಗೌಡ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿದರು. ಈ ಸಂದರ್ಭ ಮಾತನಾಡಿದ ಗಣಪತಿ ದೇವಾಲಯ ಸಮಿತಿ ಅಧ್ಯಕ್ಷ ದಿನೇಶ್, ರಥೋತ್ಸವ ಅದ್ದೂರಿಯಾಗಿ ನಡೆದಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಪಾಲ್ಗೊಂಡಿದ್ದರು. ಡಿಸೆಂಬರ್ 7ರಿಂದ 3 ದಿನಗಳ ಕಾಲ ಗೋಜಾತ್ರೆ ಮತ್ತು ಕೃಷಿ ಮೇಳ ನಡೆಯಲಿದೆ ಎಂದರು. 104ನೇ ರಥೋತ್ಸವ ಮತ್ತು ಜಾತ್ರೋತ್ಸವದ ಅಂಗವಾಗಿ ಇವತ್ತು ನಾವು ಬೆಳಗ್ಗೆಯಿಂದ ಪೂಜಾ ಕೈಂಕರ್ಯ ಕೈಗೊಂಡು ರಥೋತ್ಸವನ ಯಶಸ್ವಿಯಾಗಿ ನಮ್ಮ ಶಾಸಕರ ಮುಂದಾಳತ್ವದಲ್ಲಿ ನಡೆಸಿದ್ದೇವೆ. ಹಾಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಅನ್ನಸಂತರ್ಪಣೆಯನ್ನು ಸುಮಾರು 15 ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಅನ್ನಸಂತರ್ಪಣೆ ಕಾರ್ಯವು ಗಾಯತ್ರಿ ಕಲ್ಯಾಣ ಮಂಟಪದಲ್ಲಿ ಅದ್ಭುತವಾಗಿ ನಡೀತಾ ಇದೆ. ಇದೇ ಫಸ್ಟ್ ಟೈಮು ಜನ ಬಂದಷ್ಟು ಎಲ್ಲರಿಗೂ ಸಂತರ್ಪಣೆ ಸಿಗ್ತಾ ಇರೋದು. ಹಾಗೆ ಮನೇಲಿ ಸ್ವಲ್ಪ ನಮಗೆ ಕಳೆದ ವರ್ಷ ಎಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗ್ತಿತ್ತು, ಆದರೆ ಈ ಪ್ರಾಬ್ಲಮ್ ಆಗಿಲ್ಲ. ಮಹಾಗಣಪತಿ ಆಶೀರ್ವಾದ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಎಲ್ಲ ಸಾರ್ವಜನಿಕ ಭಕ್ತಾದಿಗಳು ಆಗಮಿಸಿದ್ದಾರೆ. ನಾನು ಅಂದಾಜು 14,000 ಜನ ಆಲ್ಮೋಸ್ಟ್ ಕ್ರಾಸ್ ಆಗಿದೆ. 15,000 ಜನಕ್ಕೆ ನಾವು ಅನ್ನಸಂತರ್ಪಣೆ ವ್ಯವಸ್ಥೆ ಮಾಡಿದ್ವಿ. ಹಾಗೆ ಈ 7 ದಿನ ನಡೆಯುವಂಥ ಕಾರ್ಯಕ್ರಮಗಳಲ್ಲಿ ವಿಭಿನ್ನವಾಗಿ ಪ್ರತಿ ದಿವಸ ಸಂಜೆ ಹೊತ್ತು ನಮಗೆ ಉತ್ಸವಾದಿಗಳು ನಡೆಸ್ತಾ ಇದ್ವಿ. ಆ ಉತ್ಸವಾದಿಗಳನ್ನ ಈ ವರ್ಷ ಸ್ವಲ್ಪ ವಿಭಿನ್ನವಾಗಿ ನಡೆಸಬೇಕು ಅಂತ ನಮ್ಮ ನಿರ್ದೇಶಕರ ಮಂಡಳಿಯಲ್ಲಿ ತೀರ್ಮಾನ ಮಾಡಿ ಪ್ರತಿದಿನ ಬೇರೆ ಬೇರೆ ಉತ್ಸವಗಳು ಹೊರಡ್ತವೆ. ನಾಳೆ ನಮಗೆ ವೃಷಭ ವಾಹನ ಅಂದರೆ ಎತ್ತಿನಗಾಡಿಯಲ್ಲಿ ಗಣಪತಿ ಉತ್ಸವ ಇದೆ. ನಾಡಿದ್ದು ಕುದುರೆ ಗಾಡಿನಲ್ಲಿದೆ ಗಣಪತಿ ಉತ್ಸವ. ಅದನ್ನು ನಾಡಿದ್ದು ಆನೆ ಮೇಲೆ ಅಂತಿದೆ. ಆನೆ ಅಂದರೆ ಒರಿಜಿನಲ್ ಆನೆ ಇರೋಲ್ಲ, ಆನೆ ಮೇಲೆ ಒಂದು ಉತ್ಸವ ವಿಭಿನ್ನವಾಗಿ ನಡೆಸ್ತಾ ಇದ್ದೀವಿ. ರಥೋತ್ಸವ ಮತ್ತು ಕೊನೆಗೆ ನಮ್ಮ ತೆಪ್ಪೋತ್ಸವನೂ ವಿಭಿನ್ನವಾಗಿ ನಡೆಸ್ತಾ ಇದ್ದೀವಿ. ನಾವೆಲ್ಲರೂ ಇದನ್ನು ಕವರೇಜ್ ಮಾಡಿ ಹೆಚ್ಚಿನ ಜನರಿಗೆ ತಲುಪುವಂಥ ವ್ಯವಸ್ಥೆ ಮಾಡಬೇಕು. ಹಾಗೆ ನಮ್ಮ ಜಾತ್ರಾ ಮೈದಾನವನ್ನು ಈ ಸರಿ ಗೆಳೆಯ ಬರೋದವರು ತುಂಬ ಆತ್ಮ ಮತ್ತು ಶ್ರದ್ಧೆ ಮತ್ತು ಅವ್ರಿಗೆ ತುಂಬ ಪ್ರೀತಿಯಿಂದ ವಹಿಸ್ಕೊಂಡಿದ್ದಾರೆ. ಸರಿ ಅವರು ತುಂಬ ಏನೇ ಕಷ್ಟ ಬಂದರೂ ಮಾಡ್ತೀವಿ ಅಂತ ಅದ್ಭುತವಾಗಿ ಲೈಟಿಂಗ್ ಅರೇಂಜ್ಮೆಂಟ್ ಮಾಡಿದ್ದಾರೆ. ಫಸ್ಟ್ ಟೈಮ್ ಇಡೀ ಕುಶಲನಗರ ಡಿಸ್ಟ್ರಿಕ್ಟಲ್ಲಿ ಒಂದು ಸಂಘ ನಾವು ಮಾಡ್ತೀವಿ ಲೈಟಿಂಗ್ ವ್ಯವಸ್ಥೆಯಿಂದ ಮಾಡಿಸಿರೋದು. ಎರಡನೇದು ಜಾತ್ರಾ ಮೈದಾನದಲ್ಲಿ ಭಾಳ ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಿದ್ದಾರೆ. ನಾವು ಬಂದು ಅಬ್ಸರ್ವ್ ಮಾಡ್ತೀವಿ, ಪ್ರತಿಯೊಂದನ್ನು ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಿದ್ದಾರೆ. ಸಾರ್ವಜನಿಕ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ಸರಿಯಾದ ಇನ್ಸ್ಟ್ರಕ್ಷನ್ಸ್ ಎಲ್ಲ ಇದೆ. ಮೆಡಿಕಲ್ಲು ಏಡ್ಸ್ ಇದೆ ನಮ್ಮಲ್ಲಿ ಫಸ್ಟ್ ನಮ್ಮ ದೇವಾಲಯದ ಪ್ರಧಾನ ಅರ್ಚಕ ಆರ್.ಕೆ. ನಾಗೇಂದ್ರ ಬಾಬು ಮಾತನಾಡಿ, ಅಭಿಜಿನ್ ಲಗ್ನದಲ್ಲಿ ರಥೋತ್ಸವಕ್ಕೆ ಚಾಲನೆ ನೀಡಲಾಗಿದೆ. ಸುಮಾರು 400 ವರ್ಷ ಪುರಾತನ ದೇವಾಲಯದಲ್ಲಿ 103ನೇ ವರ್ಷದ ಜಾತ್ರಾ ಮಹೋತ್ಸವ ನಡೆಸಲಾಗ್ತಿದೆ ಎಂದರು. ರಥೋತ್ಸವ ನಡೀತಾ ಇರತಕ್ಕಂಥ ಒಂದು ಸಂದರ್ಭಕ್ಕೆ ನಾವು ಜಾತ್ರೆಯನ್ನು ಲೆಕ್ಕಾಚಾರ ಮಾಡಿಕೊಂಡು ನಾವು ಇದನ್ನು 103ನೇ ವರ್ಷದ ವಾರ್ಷಿಕ ಜಾತ್ರಾ ಮಹೋತ್ಸವ ಅಂತ ಹೇಳಿ ಕರೀತಾ ಇದ್ದೇವೆ. ಇವತ್ತಿನ ದಿವಸ ಶ್ರೀ ಸ್ವಾಮಿಗೆ ಅಭಿಜಿನ್ ಲಗ್ನದಲ್ಲಿ ನಾವು ರಥಾರೋಹಣವನ್ನು ಮಾಡಿದ್ದೇವೆ. ಈ ಬಾರಿಯ ವಿಶೇಷತೆ ಏನಪ್ಪ ಅಂತ ಹೇಳಿದರೆ, ಪ್ರತಿ ವರ್ಷ ನಾವು ಜಾತ್ರಾ ಮಹೋತ್ಸವಗಳಲ್ಲಿ ಪಲ್ಲಕ್ಕಿ ಮೇಲೆ ಮೆರವಣಿಗೆ ಮಾಡ್ತಾ ಇದ್ವಿ. ಈ ಸರಿ ಅವನ ವಾಹನಗಳಾದ ಆದಿಶೇಷ ವಾಹನೋತ್ಸವ, ವೃಷಭಾರೋಹಣೋತ್ಸವ, ಅಶ್ವಾರೋಹಣೋತ್ಸವ, ಗಜಾರೋಹಣೋತ್ಸವ, ಮಯೂರ ವಾಹನೋತ್ಸವ, ಹೀಗೆ ವಿಶೇಷ ಅವತಾರಗಳ ಮುಖಾಂತರ ಹೂವಿನ ಒಂದು ಛಾಯಾ ಮಹೋತ್ಸವವನ್ನು ನಾವು ಅವನಿಗೆ ಆಚರಣೆ ಮಾಡ್ತಾ ಇದ್ದೇವೆ. ಈ ಒಂದು ಮಹಾಗಣಪತಿಯ ವಿಶೇಷತೆ ಏನು ಅಂತಂದರೆ, ಪೂರ್ವಕ್ಕೆ ಅಭಿಮುಖನಾಗಿ ಇರ್ತಕ್ಕಂಥ, ಅದು ಊರಿನಲ್ಲಿ ಅಧಿದೇವನಾಗಿ ಮುಖ್ಯಸ್ಥನಾಗಿ ಇರ್ತಕ್ಕಂಥ ದೇವರು ಅಂದರೆ ಮಹಾಗಣಪತಿ ದೇವರು. ಎಲ್ಲ ಕಡೆಯಲ್ಲೂ ನೀವು ಗಣಪತಿ ದೇವಸ್ಥಾನ ನೋಡ್ಬೋದು, ಆದರೆ ರಥೋತ್ಸವ ನೋಡ್ಲಿಕ್ಕೆ ಆಗೋದಿಲ್ಲ ಮತ್ತು ಪಲ್ಲಕ್ಕಿ ಉತ್ಸವಗಳನ್ನ ನೋಡ್ಲಿಕ್ಕೆ ಆಗೋದಿಲ್ಲ. ಈ ಒಂದು ಗಣಪತಿದು ವಿಶೇಷತೆ ಏನಪ್ಪ ಅಂದರೆ, ಪೂರ್ವಕ್ಕೆ ಅಭಿಮುಖನಾಗಿ ನಿಂತು ಊರಿಗೆ ಅಧಿದೇವನಾಗಿ ನಿಂತಿದ್ದಾನೆ.
ಇಲ್ಲಿಂದನೇ ಎಲ್ಲ ನಮ್ಮ ಈ ಸುತ್ತಮುತ್ತಲಿನ ದೇವಸ್ಥಾನಗಳಲ್ಲಿ ಜಾತ್ರೆಗಳು ಮತ್ತು ರಥೋತ್ಸವಗಳು ಪ್ರಾರಂಭ ಆಗೋದು ಇಲ್ಲಿಂದನೇ. ಕಾರ್ತಿಕ ಮಾಸದಲ್ಲಿ ಇವನಿಗೆ ಚತುರ್ಥಿ ದಿವಸ ನಾವು ರಥಾರೋಹಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿಂದ ಪ್ರಾರಂಭವಾಗಿ ನೆಕ್ಸ್ಟು ನಮಗೆ ಬರಬೇಕು ಅಂತಂದರೆ ನಮಗೆ ಬೆಟ್ಟದಪುರದ ಒಂದು ರಥೋತ್ಸವ ಸಿಗುತ್ತೆ. ಇಲ್ಲಿ ಅಕ್ಕಪಕ್ಕದಲ್ಲಿ ರಾಮಲಿಂಗೇಶ್ವರ ಸ್ವಾಮಿ ರಥೋತ್ಸವ ಸಿಗುತ್ತೆ, ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ರಥೋತ್ಸವ ಸಿಗುತ್ತೆ, ರಾಮನಾಥಪುರದ ರಥೋತ್ಸವ ಜರುಗುತ್ತೆ. ಹಾಗೆ ಈ ಸುತ್ತಲಿನ ಭಾಗಕ್ಕೆ ಪ್ರಥಮವಾಗಿ ಅಧಿದೇವನಾದ ಮಹಾಗಣಪತಿಯ ರಥೋತ್ಸವ ನಡೀತಾ ಇದೆ. ಹಾಗಾಗಿ ಈ ಬಾರಿಯ ವಿಶೇಷತೆಯಲ್ಲಿ ಪ್ರತಿಯೊಬ್ಬರು ಸೇವಾರ್ಥಿಗಳು ಕೂಡ ಸೇವೆ ಮಾಡಿಸಿದಂಥವ್ರಿಗೆ ವಿಶೇಷವಾಗಿ ಆಡಳಿತ ಮಂಡಳಿಯಿಂದ ಗುರುತಿಸುವಿಕೆಯನ್ನು ಮಾಡ್ತಾ ಇದ್ದೇವೆ. ದೇವಾಲಯ ಸೇವಾ ಸಮಿತಿ ಅಧ್ಯಕ್ಷ ಎಂಕೆ ದಿನೇಶ್, ಉಪಾಧ್ಯಕ್ಷ ಆರ್ ಬಾಬು, ಗೌರವಾಧ್ಯಕ್ಷ ವಿಎನ್ ವಸಂತಕುಮಾರ್, ಕಾರ್ಯದರ್ಶಿ ಬಿಕೆ ಮುತ್ತಣ್ಣ, ಖಜಾಂಚಿ ಎಸ್ಕೆ ಸತೀಶ್, ಸಹ ಕಾರ್ಯದರ್ಶಿ ಕೆಎನ್ ದೇವರಾಜ್, ನಿರ್ದೇಶಕರಾದ ವಿಡಿ ಪಂಡರೀಕ್ಷ, ಎಚ್ಎಂ ಚಂದ್ರು, ಟಿಆರ್ ಶರವಣಕುಮಾರ್ ಮತ್ತು ವಿಶೇಷ ಆಹ್ವಾನಿತರಾದ ಎಚ್ಎನ್ ರಾಮಚಂದ್ರ, ಡಿ ಅಪ್ಪಣ್ಣ, ವೈಆರ್ ನಾಗೇಂದ್ರ, ಡಿಸಿ ಜಗದೀಶ್, ಕೆಎನ್ ಸುರೇಶ್, ಕೆಸಿ ನಂಜುಂಡಸ್ವಾಮಿ, ಮುನಿಸ್ವಾಮಿ, ವಿಎಸ್ ಆನಂದ್ ಕುಮಾರ್, ವ್ಯವಸ್ಥಾಪಕ ಎಸ್ಕೆ ಶ್ರೀನಿವಾಸರಾವ್ ಹಾಜರಿದ್ದರು. ಗಾಯತ್ರಿ ಕಲ್ಯಾಣ ಮಂಟಪದಲ್ಲಿ ಸಾವಿರಾರು ಸಂಖ್ಯೆಯ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೆಯಿತು. ಮಡಿಕೇರಿ ಕ್ಷೇತ್ರದ ಶಾಸಕ ಮಂತರ್ಗೌಡ ಅನ್ನದಾನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಭಕ್ತರಿಗೆ ಅನ್ನದಾನ ನೆರವೇರಿಸಿದರು. ರಥೋತ್ಸವದ ನಂತರ ಗುಂಡೂರಾವ್ ಬಡಾವಣೆಯಲ್ಲಿ ಜಾತ್ರೆಯನ್ನು ಶಾಸಕ ಮಂತರ್ಗೌಡ ಉದ್ಘಾಟಿಸಿದರು. ಗಣಪತಿ ರಥೋತ್ಸವ ಅದ್ದೂರಿಯಾಗಿ ನೆರವೇರಿದೆ. ಗೆಳೆಯರ ಬಳಗದಿಂದ ದಸರಾ ಮಾದರಿಯಲ್ಲಿ ಪಟ್ಟಣದಲ್ಲಿ ವಿದ್ಯುತ್ ಅಲಂಕಾರ ಹಾಗೂ ಜಾತ್ರೋತ್ಸವ ಏರ್ಪಡಿಸಿರುವುದು ವಿಶೇಷವಾಗಿದೆ ಎಂದು ಶ್ಲಾಘಿಸಿದರು.